ಲಿಟ್ರಲಿ ಏನಾಯ್ತು ಅಂತ ಹೇಳಕ್ಕಾಗಲ್ಲ, ನೀವೇ ಹೋಗಿ ನೋಡ್ಕೊಂಡ್ ಬಂದ್ಬಿಡಿ. ನನ್ನ ಅಲಾರಾಮ್ ಈ ಥರ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಪರವಾಗಿಲ್ಲ, ಒಂದೊಂದಿನ ಈ ಥರ ಆಗುತ್ತೆ ಅಂತ ಪ್ಲೇಟು ಮತ್ತು ವಾಟರ್ ಬಾಟ್ಲು ತೊಗೊಂಡು ಟಿಫನ್ಗೆ ಅಂತ ಕೆಳಗೆ ಹೊರಟೆ. ಉಪ್ಪಿಟ್ಟು ಮಾಡಿದರು, ಸೊ ಕಡಲೆ ಬೀಜ ಸೈಡ್ಸ್ಗೆ ತೊಗೊಂಡು ಬಂದು ಆಮೇಲೆ ಯೂಟ್ಯೂಬ್ ಚೆಕ್ ಮಾಡಿ ಒಂದು ಬಿಸ್ಕೆಟ್ ಪ್ಯಾಕ್ ತಿಂದು ಲಂಚ್ ಅವರ್ ಆಗೇ ಹೋಯ್ತು. ಬಂದು ಊಟ ಮಾಡಿಕೊಂಡು ಅಟ್ಲೀಸ್ಟ್ ವಾಕ್ ಆದರೂ ಮಾಡೋಣ, ಸ್ವಲ್ಪ ಡೈಲಿ ಸ್ಟೆಪ್ಸ್ನ ಗೋಲ್ಸ್ ಕಂಪ್ಲೀಟ್ ಮಾಡೋಣ ಅಂತ ಓಡಾಡಬೇಕಾದ್ರೆ ಅನಿಸ್ತು. ಯಾಕೋ ಇವತ್ತು ದಿನ ಬೋರಿಂಗ್ ಇದೆಯಲ್ಲ ಅಂತ ಏನಾದರೂ ಮಾಡಬೇಕು ಅಂತ ಸೀದಾ ಮಾಡಿ ಮೇಲೆ ಹೋಗಿ ಬೆಡ್ಶೀಟ್ನ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ವಾಷಿಂಗ್ ಮಿಷಿನ್ಗೆ ಹಾಕಿ ಏನು ಮಾಡಿದೆ ಅಂತ ಹೇಳ್ದ, ನೀವೇ ನೋಡಿ. ವಿಡಿಯೋ ಮಾಡೋಣ ಅಂತ ಮಾಡಿದ ಮೇಲೆ ಬಂದಿದ್ದೆ, ಯಾರು ಇಲ್ಲ ಅಂತ. ಯಾವ ವಿಡಿಯೋಪ್ಪ ಅಂದ್ರೆ ಇಂಟ್ರೋ ವಿಡಿಯೋ ನೋಡಿದ್ರಲ್ಲ, ಫಸ್ಟ್ ವಿಡಿಯೋ, ಆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೆ. ಸಂಡೇ ಯಾರು ಇಲ್ಲ ಅನ್ಕೊಂಡ್ ಮೇಲ್ ಬಂದೆ. ಆದರೆ ತಿರುಗಿ ನೋಡಿದಾಗೆಲ್ಲ ಜನಗಳು ಕಾಣಿಸ್ತಾ ಇದ್ರು. ಅದೇನೋ ಗೊತ್ತಿಲ್ಲ, ನಾನು ಮೇಲ್ ಬಂದಾಗಲೇ ಎಲ್ಲ ಬರ್ತಾರೋ ಇಲ್ಲ ಅವ್ರು ಬಂದಾಗ ನಾನು ಬರ್ತೀನೋ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ ಅಂತ ವಿಡಿಯೋ ಶೂಟ್ ಮಾಡಿ, ಸೊ ಅಷ್ಟರಲ್ಲಿ ಬೆಡ್ಶೀಟ್ ರೆಡಿಯಾಗಿತ್ತು ಅಂತ ಒಣಗಾಕಿ ಒಂದು ಲೆಮನ್ ಜ್ಯೂಸ್ ಕುಡಿದು ಸಂಡೇ ಸ್ಪೆಷಲ್ ನಾನ್ ವೆಜ್ ಊಟ ಮಾಡಿ ವಾಕ್ ಮಾಡೋಣ ಅಂತ ಹೊರಟೆ. ನಮ್ಮ ಪಿ ಜಿಗೆ ನಿಯರೆಸ್ಟ್ ಇರೋದು ಎಲೆಕ್ಟ್ರಾನಿಕ್ಸ್ ಏರಿಯಾ M5 ಮಾಲ್. ಸೊ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಬಂದೆ. ಇದು ರೀಸೆಂಟಾಗಿ ಓಪನ್ ಆಗಿರೋದು, ಸೊ ಬರೋಕ್ಕಾಗಿಲ್ಲ. ಬಂದೆ, ಯಾವುದೋ ಈವೆಂಟ್ ನಡೀತಾ ಇತ್ತು, ಬಟ್ ಯಾವುದು ಅಂತ ನಾನು ಗಮನ ಕೊಟ್ಟಿರಲಿಲ್ಲ. ಆಮೇಲೆ ನೋಡ್ತೀನಿ ಡ್ಯಾನ್ಸ್ದು ಅಂತ ಗೊತ್ತಾಯಿತು. 5 ರಿಂದ 10 ನಿಮಿಷದಲ್ಲಿ ಯಾವ ರೇಂಜಿಗೆ ಈವೆಂಟ್ ತೊಗೊಂಡೋದ್ರು ಅಂದರೆ ಕ್ರೇಜಿಯಾಗಿ ತೊಗೊಂಡೋದ್ರು. ಅದೇ ಖುಷಿಗೆ ಅಲ್ಲೇ ಒಂದು ವಿಡಿಯೋ ಮಾಡಿ, ಅಲ್ಲೇ ಎಡಿಟ್ ಮಾಡಿ, ಅಲ್ಲೇ ಅಪ್ಲೋಡ್ ಮಾಡಿ M5ಗೆ ಟಾಟಾ ಬಾಯ್ ಅಂತ ಹೇಳ್ತಾ ವಾಪಸ್ ಪಿ ಜಿ ಕಡೆ ಹೊರಡೋಣ ಅಂತ ಓಡ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಬೆಡ್ಶೀಟ್ ಫುಲ್ ಒಣಗಿತ್ತು ಅಂತ ಹೋಗಿ ಮೇಲೆ ತಗೊಂಬಂದು ಇವತ್ತಿನ ದಿನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೇಗ ಬೇಗೆಲ್ಲ ಫಾಲೋ ಮಾಡ್ಕೊಂಬಿಡಿ.